ಹಾಯ್ ಎಲ್ರಿಗೂ ನಮಸ್ಕಾರ. ಪುಷ್ಪ ಚಿರಾಗ್ ಚಾನಲ್ಗೆ ಸ್ವಾಗತ. ಫಸ್ಟ್ ಆಫ್ ಆಲ್ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹೇಳ್ತಾ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಇವತ್ತಿನ ಟಿಪ್ಸ್ ಏನಂತ ಅಂದರೆ ಇವತ್ತಿನ ನಾನು ಮಾಡ್ತಿರೋ ವಿಡಿಯೋ ಯಾವುದ್ರ ಬಗ್ಗೆ ಅಂತಂದರೆ ಟೈಲರಿಂಗ್ ಕಲಿದೆ ನಾವು ಬ್ಲೌಸ್ ಸ್ಟಿಚ್ಚು ಮತ್ತು ಡ್ರೆಸ್ ಸ್ಟಿಚ್ಚು ಕಲಿಬಹುದಾ ಅನ್ನೋದ್ರ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅಂತ ಅಂದರೆ ನೀವು ಯಾವುದೇ ರೀತಿ ಟೈಲರಿಂಗ್ ಟ್ರೈನಿಂಗ್ ಹೋಗ್ದೇ ಬ್ಲೌಸ್ ಸ್ಟಿಚ್ ಮಾಡೋದನ್ನ ಕಲಿಬೋದಾ, ಡ್ರೆಸ್ ಸ್ಟಿಚ್ ಮಾಡೋದನ್ನ ಕಲಿಬೋದಾ, ಅಥವಾ ಲಂಗ ಬ್ಲೌಸ್ ಸ್ಟಿಚ್ ಮಾಡೋದನ್ನ ಕಲಿಬೋದಾ, ಅಂದರೆ ಟ್ರೈನಿಂಗ್ ಹೋಗ್ದೇ ಮೊಬೈಲಲ್ಲೇ ನೋಡಿಕೊಂಡು ಕಲಿಬೋದಾ ಅನ್ನೋದ್ರ ಬಗ್ಗೆ ನಾನು ಇವತ್ತು ನಿಮಗೆ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರಾದರೂ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಾನು ಮೊದಲೇ ಹೇಳ್ದಂಗೆ ಟ್ರೈನಿಂಗ್ ಇಲ್ಲದೆ ನಾವು ಯಾವುದನ್ನು ಕೂಡ ಕಲಿಯೋಕ್ಕೆ ಆಗಲ್ಲ. ಫಸ್ಟ್ ಆಫ್ ಆಲ್ ಅಂತಂದರೆ ನಾವು ಏನೇ ಮಾಡಬೇಕು ಅಂತಂದರೆ ಯಾವುದೇ ಒಂದು ಕೆಲಸ ಮಾಡಬೇಕು ಅಂತಂದರೆ ಟ್ರೈನಿಂಗ್ ತಗೊಳ್ಳೇಬೇಕು. ಫಾರ್ ಎಕ್ಸಾಂಪಲ್ಲು ನಾವು ಅಡುಗೆ ಮಾಡಬೇಕು, ನಮಗೆ ಯಾವುದೇ ರೀತಿ ಅಡುಗೆ ಬರ್ತಾ ಇರಲ್ಲ, ನಾವು ಅಡುಗೆ ಮಾಡಬೇಕು ಅಂದರೂ ಕೂಡ ನಮಗೆ ಟ್ರೈನಿಂಗ್ ಬೇಕಾಗುತ್ತೆ. ಯಾಕಂದರೆ ನಾವು ಬೇರೆಯವ್ರ ಹತ್ರ ನಮ್ಮ ಮನೇಲಿ ನಮ್ಮ ಅಮ್ಮನ ಹತ್ರ ಆಗಿರ್ಬೋದು, ಅಜ್ಜಿ ಹತ್ರ ಆಗಿರ್ಬೋದು, ದೊಡ್ಡಮ್ಮದಿರ ಹತ್ರ ಆಗಿರ್ಬೋದು, ನಮ್ಮ ಅಕ್ಕಪಕ್ಕ ಮನೆಗಳಲ್ಲಾಗಿರ್ಬೋದು, ನಾವು ನೋಡಿ ಅವ್ರ ಹತ್ರ ಹೇಳಿಸ್ಕೊಂಡು ನಾವು ಆನಂತರ ಟ್ರೈ ಮಾಡ್ತೀವಿ. ಅಂದರೆ ನಾವು ಕಲ್ತ ಮೇಲೆ ಟ್ರೈ ಮಾಡಿದ್ರೆ ಟ್ರೈನಿಂಗ್ ಅನ್ನಲ್ಲೇ ತಿಳ್ಕೊಳ್ಳಿ. ಅಂದರೆ ನಾವು ಟ್ರೈನಿಂಗ್ ತೊಗೊಂಡೇ ಮಾಡೋದು ಅಡುಗೆನ. ಪ್ರತಿಯೊಂದು ಕೆಲಸನೂ ಕೂಡ ನಾವು ಟ್ರೈನಿಂಗ್ ತೊಗೊಂಡು ನಾವು ಇದು ಮಾಡಬೇಕಾಗುತ್ತೆ. ಅದೇ ಥರ ಯಾವುದೇ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಆಗಿರ್ಬೋದು, ಅದ್ರ ಬಗ್ಗೆ ನಾವು ತಿಳ್ಕೊಂಡೇ ನಾವು ಸ್ಟಾರ್ಟ್ ಮಾಡೋದಂದರೆ ಆ ಬಿಸ್ನೆಸ್ ಬಗ್ಗೆ ಎಕ್ಸ್ಪರ್ಟ್ ಇರ್ತಾರಲ್ಲ ಅವ್ರ ಹತ್ರ ಹೋಗಿ ನಾವು ಯಾವ ಥರ ಆಗುತ್ತೆ ಏನು ಇತ್ತ ಅಂತ ನಾವು ತಿಳ್ಕೊಂಡು ಲಾಭ ಬರುತ್ತೋ ಬರಲ್ವೋ ಅನ್ನೋದನ್ನು ಕೇಳಿಕೊಂಡು ನಾವು ಬಂಡವಾಳ ಹಾಕ್ತೀವಿ. ಅದೇ ರೀತಿ ನಾವು ಟೈಲರಿಂಗ್ ಕಲಿಬೇಕು ಅಂತಂದರೆ ನಾವು ಟ್ರೈನಿಂಗ್ ಮಾಡಲೇಬೇಕು. ನಾವು ಕೆಲವರು ಮೊಬೈಲಲ್ಲಿ ಕಲ್ತ್ಕೋಬೋದು ಅಂತ ಹೇಳ್ತಾರೆ. ಮೊಬೈಲಲ್ಲಿ ಕಲ್ತ್ಕೋಬೋದು ಅನ್ನೋದಾದರೆ ನೀವು ಸ್ಟಿಚಿಂಗ್ ಮಾಡೋದು ಕಲಿಬೋದು ಅಷ್ಟೇ. ಮತ್ತು ಮಿಷಿನ್ಗೆ ದಾರ ಹಾಕೋದು ಕಲಿಬೋದು. ಮತ್ತು ಹಾಗೆ ಸಣ್ಣ ಪುಟ್ಟದನ್ನ ಕಲ್ತ್ಕೋಬೋದು. ಅದನ್ನು ಬಿಟ್ಟು ನೀವು ಪರ್ಫೆಕ್ಟಾಗಿ ಬ್ಲೌಸ್ ಹೊಲಿಯೋದು, ಡ್ರೆಸ್ ಹೊಲಿಯೋದು, ಲಂಗ ಬ್ಲೌಸ್ ಹೊಲಿಯೋದು, ಶರ್ಟ್ಕೊಳ್ಳೋದು, ಪ್ಯಾಂಟ್ಕೊಳ್ಳೋದು, ಈ ರೀತಿಯವನ್ನ ಮಾತ್ರ ನೀವು ಟ್ರೈನಿಂಗ್ ಇಲ್ಲದೆ ಯಾವುದೇ ಕಾರಣಕ್ಕೂ ಕಲಿಯೋಕ್ಕೆ ನೀವು ಆಗಲ್ಲ. ಅದಕ್ಕೋಸ್ಕರ ನೀವು ಟ್ರೈನಿಂಗ್ ಹೋಗಲೇಬೇಕಾಗುತ್ತೆ. ಎಷ್ಟು ತಿಂಗಳು ಬೇಕಾಗ್ಬೋದು ಟ್ರೈನಿಂಗು ಅಂತ, ನೀವು ಎಷ್ಟು ತಿಂಗಳು ಬೇಕಾಗ್ಬೋದು ಟ್ರೈನಿಂಗು ನೀವು ಕಲಿಯೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಿಮ್ಗೆ ಯಾವ ಇಂಟ್ರೆಸ್ಟ್ ಇರುತ್ತೆ, ನಿಮ್ಮ ಇಂಟ್ರೆಸ್ಟ್ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ ನೀವು ಎಷ್ಟು ಬೇಗ ಕಲಿತೀರಾ ಅಂತ. ಎಕ್ಸಾಂಪಲ್ ನಾನು ಬಂದು 15 ದಿನಕ್ಕೆ ಬ್ಲೌಸ್ ಹೊಲಿಯೋದು, ಡ್ರೆಸ್ ಹೊಲಿಯೋದು ಎರಡೂ ಕೂಡ ಕಲಿತೆ. ನೀವು ಕೂಡ ಕೆಲವ್ರು ಏನು ಮಾಡ್ತಾರೆ, ಒಂದು ತಿಂಗಳಾದರೂ ಆಯಿತು, ಒಂದು ವಾರದ ಕಲಿಯೋರು ಇದ್ದಾರೆ, 3 ದಿನಕ್ಕೆ ಬ್ಲೌಸ್ ಕಲಿಯೋರು ಇದ್ದಾರೆ. ಕಟ್ಟಿಂಗ್ ನೀವು ಯಾವ ಥರ ಇಂಟ್ರೆಸ್ಟ್ ಕೊಡ್ತೀರಾ ಅದ್ರ ಮೇಲೆ ಡಿಪೆಂಡು. ಕೆಲವರು ಟ್ರೈನಿಂಗ್ ಹೋದ ತಕ್ಷಣ ಮೇಡಮ್ ಕಾಚಾ ಪಟ್ಟಿ ಹೊಲಿಸ್ತಾರೆ, ಆಳು ಮೂಳು ಅಂತ ಹೊಲಿಸ್ತಾರೆ, ಅಲ್ಲಿಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಹೌದು, ಫಸ್ಟ್ ಸ್ಟಾರ್ಟಿಂಗಿಂದ ಅವರು ಯಾವ್ಯಾವ ಥರ ರೂಲ್ಸ್ ಹಾಕಿರ್ತಾರೆ ಅದ್ರ ಥರನೇ ಟ್ರೈನಿಂಗ್ ಕೊಡ್ತಾ ಹೋಗ್ತಾರೆ. ನಾವು ಕಲಿಬೇಕು, ಪರ್ಫೆಕ್ಟಾಗಿ ನಮಗೆ ಬರಬೇಕು ಅಂತಂದರೆ ನಾವು ಕಲಿಲೇಬೇಕು. ಈಗ ನಾನು ಕೂಡ ಹಾಗೇನೆ ನಾನು ಮೈಸೂರಲ್ಲೇ ಟ್ರೈನಿಂಗ್ ತೊಗೊಂಡು ನಾನು ಬ್ಲೌಸ್ ಸ್ಟಿಚಿಂಗು, ಡ್ರೆಸ್ ಸ್ಟಿಚಿಂಗು, ಲಂಗ ಬ್ಲೌಸ್ ಸ್ಟಿಚಿಂಗ್ ಎಲ್ಲ ಕಲ್ತಿರೋದು. ನಾನು ಅಂತಂದರೆ 1 ತಿಂಗಳು ಟ್ರೈನಿಂಗಲ್ಲಿ 20 ದಿನ ಹೋಗಿದ್ದೆ. ಇನ್ನು 10 ಡೇಸು ರಜಾ, ಅಲ್ಲಿ ಇಲ್ಲಿ ಫ್ರೆಂಡ್ಸ್ ಜೊತೆ ಎಲ್ಲ ಕಾಲೇಜ್ ನನಗಿತ್ತಲ್ಲ ಫಂಕ್ಷನ್ಗಳು, ಫ್ರೆಂಡ್ಸ್ಗಳಂತ ಸುತ್ತಾಡ್ಕೊಂಡು ಒಂದು 20 ಡೇಸ್ ಕಲ್ತ್ಕೊಂಡೆ ನಾನು. ಅದೇ ಡ್ರೆಸ್ಸು ಮತ್ತು ನಾನು ಬಂದುಬಿಟ್ಟು ಬ್ಲೌಸ್ ಹೊಲಿಯೋದು ಕಲ್ತ್ಕೊಂಡೆ. ಲಂಗ ಬ್ಲೌಸ್ ಆಟೋಮೆಟಿಕ್ಕಾಗಿ ನಾನೇ ಕಲ್ತ್ಕೊಂಡಿರೋದು ನನಗೆ ಬಂತು. ಅಂದರೆ ಸ್ವಲ್ಪ ಮೊಬೈಲ್ನಲ್ಲಿ ನೋಡಿ ಕಲ್ತ್ಕೊಂಡೆ. ನೀವು ಕೂಡ ಎಲ್ಲನೂ ಮೊಬೈಲಲ್ಲಿ ನೋಡಿ ಕಲಿಯೋಕ್ಕಾಗಲ್ಲ. ಅದಕ್ಕೋಸ್ಕರ ಕೆಲವು ಮಾತ್ರ ನೀವು ಹೋಗಿ ಏನು ಮಾಡಬೇಕು ಅಂತಂದರೆ ಟ್ರೈನಿಂಗ್ನ ತೊಗೋಬೇಕಾಗುತ್ತೆ. ಟ್ರೈನಿಂಗ್ ಅಂತಂದರೆ 1 ತಿಂಗಳು ಟ್ರೈನಿಂಗ್ ಇರುತ್ತೆ. 1 ತಿಂಗಳಿಗೆ ನಿಮಗೆ ಟ್ರೈನಿಂಗಲ್ಲಿ 500 ರೂಪಾಯಿ ತೊಗೋಬೋದು. ಕೆಲವರು ಮನೇಲೆ ನಾವು ಮನೇಲೇ ಹೇಳ್ಕೊಡ್ತೀವಿ, ಮನೇಲಿ ಹೇಳ್ಕೊಡೋರಾದರೆ 300 ರೂಪಾಯಿ ತೊಗೋತೀವಿ, 500 ರೂಪಾಯಿ ತೊಗೋತೀವಿ. ಹೊರಗಡೆ ಸಿಟಿಲೂ ಕೂಡ ಅಷ್ಟೇ ತೊಗೋತಾರೆ. ಇವಾಗ ಫ್ರೀಸ್ ಗೌರ್ಮೆಂಟ್ ಕಡೆಯಿಂದ ಹುಡುಗಿರಿಗೋಸ್ಕರ ಅಂದರೆ ಲೇಡೀಸ್ಗೋಸ್ಕರ ಹೌಸ್ ವೈಫ್ಗಳು ಹೊರಗಡೆ ಹೋಗಿ ದುಡಿಯೋಕ್ಕಾಗಲ್ಲ ಅನ್ನೋರು, ಅಥವಾ ಸ್ವಂತ ಬಿಸ್ನೆಸ್ ಮಾಡಬೇಕು ಅನ್ನೋರಿಗೆಲ್ಲ ಈಗ ಫ್ರೀ ಟ್ರೈನಿಂಗ್ ಕೂಡ ಕೊಡ್ತಾ ಇದ್ದಾರೆ. ಅಂದರೆ ಕರ್ನಾಟಕ ಕಡೆಯಿಂದ ಅಂದರೆ ಗೌರ್ಮೆಂಟ್ ಕಡೆಯಿಂದ ಫ್ರೀ ಟ್ರೈನಿಂಗ್ಗಳೆಲ್ಲ ಸಿಗ್ತಾ ಇರ್ತವೆ. ಮತ್ತು ನಾವು ಸಂಘಗಳಲ್ಲಿ, ಊರಲ್ಲಿ ಧರ್ಮಸ್ಥಳ ಸಂಘ ಆಗಿರ್ಬೋದು, ಮಹಿಳಾ ಸಂಘಗಳು, ಅಂದರೆ ಗೌರ್ಮೆಂಟು ವ್ಯಾಲಿಡ್ ಆಗಿರ್ತಾವಲ್ಲ ಸಂಘಗಳು, ಅಂಥ ಸಂಘಗಳು, ಮಹಿಳಾ ಸಂಘಗಳಿಂದಲೂ ಕೂಡ ಟ್ರೈನಿಂಗನ್ನು ಕೊಡ್ತಾ ಇರ್ತಾರೆ. ಇಲ್ಲಿಂದ ಬೇಕಾದ್ರೂ ನಾವು ಹೋಗಿ ಟ್ರೈನಿಂಗ್ನ ತೊಗೋಬೋದು. ಈ ರೀತಿ ನೀವು ಟ್ರೈನಿಂಗ್ ತೊಗೊಂಡ್ರೆ 1 ತಿಂಗಳು, 2 ತಿಂಗಳು, 3 ತಿಂಗಳು ಟ್ರೈನಿಂಗ್ ತೊಗೊಂಡ್ರೆ ಮಿಷಿನು ಕೂಡ ಫ್ರೀ ಸಿಗ್ತವೆ. ಗೌರ್ಮೆಂಟ್ ಕಡೆಯಿಂದ ನಿಮಗೆ ಟ್ರೈನಿಂಗ್ ಕೊಡ್ತಾರೆ, ಟ್ರೈನಿಂಗ್ ಜೊತೆ ಮಿಷಿನ್ನು ಕೊಡ್ತಾರೆ. ಅದ್ರ ಜೊತೆ ನಿಮಗೆ ಇಷ್ಟು ಅಮೌಂಟು ಅಂತ ಕಲ್ತಿರೋದಕ್ಕೂ ಕೊಡ್ತಾರೆ. ಅದನ್ನು ಕೂಡ ಕೆಲವರು ಆಪರ್ಚುನಿಟಿನ ಯೂಸ್ ಮಾಡ್ಕೊಂಡಿದ್ದಾರೆ. ಸದ್ಯಕ್ಕೆ ನನಗೆ ಯಾವುದೇ ರೀತಿ ಮಿಷಿನ್ ಗೌರ್ಮೆಂಟ್ ಕಡೆಯಿಂದ ಬಂದಿಲ್ಲ. ಯಾಕಂದರೆ ನಾನು ಹೋಗಿದ್ದು ಪ್ರೈವೇಟಲ್ಲಿ ಟ್ರೈನಿಂಗ್ ತೊಗೊಂಡಿರೋದ್ರಿಂದ ನನಗೆ ಯಾವುದೇ ರೀತಿ ಸರ್ಟಿಫಿಕೇಟ್ ಅಂದ್ಬಿಟ್ರೆ ಯಾವುದೇ ರೀತಿ ಮಿಷಿನ್ ಆಗಲಿ ಏನೇ ಆಗಲಿ ನನಗೆ ಬಂದಿಲ್ಲ. ಅದಕ್ಕೋಸ್ಕರ ನೀವು ಏನೇ ಕಲಿಯೋದಾದರೂ ನೀವು ಫಸ್ಟು ಯಾವಾಗಲೂ ಕೂಡ ಟ್ರೈನಿಂಗ್ ಹೋಗಿ 1 ತಿಂಗಳು ಹೋಗಿ ಸಾಕು, ಇನ್ನೇನು ಇಲ್ಲ, ಆರಾಮಾಗಿ ನಿಮ್ಮ ಕೆಲಸ ಮುಗಿಸ್ಕೊಳ್ಳಿ. 1 ತಿಂಗಳು ಟ್ರೈನಿಂಗ್ ಹೋಗಿ ಅದರಲ್ಲೂ 3 hours 4 hours ಹೇಳ್ಕೊಡ್ತಾರೆ ಅಷ್ಟೇ, ಜಾಸ್ತಿ ಟೈಮ್ ತೊಗೊಳ್ಳಲ್ಲ. ನೀವು ಫ್ರೀ ಆದ ಟೈಮ್ಗೆ ಹೋಗ್ಬಿಟ್ಟು
ನೀವು ಟ್ರೈನಿಂಗ್ನ ಮಾಡ್ಕೊಂಡು ಟ್ರೈನಿಂಗ್ ತೊಗೊಂಡ್ರೆ ನಿಮಗೆ ಪರ್ಫೆಕ್ಟಾಗಿ ಬ್ಲೌಸ್ ಹೊಲಿಯೋಕ್ಕೆ ಬರುತ್ತೆ, ಲಂಗ ಬ್ಲೌಸ್ ಹೊಲಿಯೋಕ್ಕೆ ಬರುತ್ತೆ, ಡ್ರೆಸ್ ಹೊಲಿಯೋದು ಎಲ್ಲನೂ ನೀವು ಪರ್ಫೆಕ್ಟಾಗಿ ಕಲ್ತ್ಕೊಬೋದು. ಮೊಬೈಲಲ್ಲೂ ಕೂಡ ಸ್ವಲ್ಪ ನೋಡ್ಕೊಂಡು ಕಲ್ತ್ಕೊಳ್ಳಿ. ಅಂದರೆ ಟ್ರೈನಿಂಗು ತೊಗೊಳ್ಳಿ. ಟ್ರೈನಿಂಗಲ್ಲಿ ಅಲ್ಲಿ 3 hours 4 hours ಹೇಳ್ಕೊಡ್ತಾರೆ. ಮತ್ತು ಮನೆಗೆ ಬನ್ನಿ. ಮನೆಗೆ ಬಂದು ನೀವು ಸ್ವಲ್ಪ ಅಂದರೆ ಕನ್ಫ್ಯೂಸ್ ಆಗ್ತಾ ಇರ್ತೀವಿ ಅವ್ರು ಹೇಳ್ಕೊಡೋದು ಅಂತ. ಇಲ್ಲೂ ಕೂಡ ನಾವು ಕೂಡ ಅಲ್ಲಿ ಹೇಳ್ಕೊಡ್ತಾರಲ್ಲ ಅದೇ ಥರ ಮೆಥಡಲ್ಲೇ ಅಳತೆ ತೊಗೊಳ್ಳೋದು. ಇಲ್ಲಾಂದರೆ ಒಂದೊಂದು ಕಡೆ ಒಂದೊಂದು ಥರ ಡಿಫ್ರೆನ್ಸ್ ಆಗಿರುತ್ತೆ ಅಳತೆ ತೊಗೊಳ್ಳೋದು. ನಿಮ್ಗೆ ಯಾವ್ದು ಈಸಿಯಾಗಿರುತ್ತೆ, ಟ್ರೈನಿಂಗಲ್ಲೇ ಒಂಥರ ಇರುತ್ತೆ, ನಾವು ಹೇಳ್ಕೊಡೋದೇ ಒಂಥರ ಇರುತ್ತೆ. ನಾವು ನಮಗೆ ಯಾವ ಥರ ಟ್ರೈನಿಂಗಲ್ಲಿ ಹೇಳ್ಕೊಡ್ತಿದ್ದಾರೆ ಅದನ್ನು ಹೇಳ್ಕೊಡ್ತೀವಿ. ಮತ್ತು ನಮ್ಮ ಓನ್ ಎಕ್ಸ್ಪೀರಿಯನ್ಸ್ ಇರುತ್ತಲ್ವ, ಒಂದು 5 years 10 years 3 years ಆ ಥರ ಇಂದೆಲ್ಲ ಬ್ಲೌಸ್ ಹೊಲ್ಕೊ ಬರ್ತಾ ಇರ್ತೀವಿ. ಅದರಿಂದ ನಮಗೆ ಓನ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ಅದಕ್ಕೋಸ್ಕರ ನಾವು ನಿಮಗೆ ಈಸಿಯಾಗಂತ ಮೆಥಡಲ್ಲಿ ಕೂಡ ಹೇಳ್ಕೊಡ್ತೀವಿ. ಅವ್ರು ಸ್ವಲ್ಪ ಟಫಾಗಿ ಹೇಳ್ಕೊಟ್ರೆ ನಾವು ಸ್ವಲ್ಪ ಈಸಿ ಮೆಥಡಲ್ಲಿ ಹೇಳ್ಕೊಡ್ತೀವಿ. ನಿಮ್ಗೆ ಎರಡರಲ್ಲಿ ಯಾವ್ದು ಅಡ್ಜಸ್ಟ್ ಆಗುತ್ತೆ ಅದನ್ನು ನೋಡಿಕೊಂಡು ನೀವು ಮಾಡ್ಬೋದು, ಅಂತಂದರೆ ಕಲ್ತ್ಕೊಬೋದು. ಅಂದರೆ ಫಸ್ಟ್ ಸ್ಟಾರ್ಟಿಂಗೇ ನೀವು ಬ್ಲೌಸ್ಗಳು ಅಲ್ಲೂ ಕೂಡ ನೀವು ಟ್ರೈನಿಂಗಲ್ಲಿ ಹೋದ್ರೂ ಕೂಡ ನಿಮಗೆ ಬಂದುಬಿಟ್ಟು ಡೈರೆಕ್ಟಾಗಿ ಬ್ಲೌಸ್ನೇ ಕಟ್ ಮಾಡಿಸಲ್ಲ. ಅದ್ರ ಬದಲು ನಿಮಗೆ ಬಂದು ಪೇಪರ್ ಕಟ್ ಮಾಡಿಸ್ತಾರೆ. ಅದೇ ರೀತಿ ಇಲ್ಲೂ ಕೂಡ ನೀವು ಮೊಬೈಲಲ್ಲೂ ಕೂಡ ನೀವು ನೋಡ್ಕೊಂಡು ಕಲಿಯೋದಾದರೆ, ಅಂದರೆ ಈಗಲೇ ಹೇಳ್ತಿದ್ದೀನಿ, ಮೊಬೈಲಲ್ಲಿ ಕಲಿಯೋರು ಇಂಟ್ರೆಸ್ಟಾಗಿ ಕಲಿತ್ರೆ ಖಂಡಿತವಾಗ್ಲೂ ಮೊಬೈಲ್ ನೋಡ್ಕೊಂಡೇ ಕಲಿಬೋದು. ಕೆಲವರು ಮೊಬೈಲಲ್ಲಿ ಕಲಿಯೋಕ್ಕೆ ಬರಲ್ಲ ಕೆಲವ್ರಿಗೆ ಅಂಥವ್ರು ಏನು ಮಾಡಬೇಕು ಅಂದರೆ ಟ್ರೈನಿಂಗಲ್ಲಿ ಹೋಗಿ ಕಲ್ತ್ಕೋಬೇಕು. ಫಸ್ಟು ನೀವು ಯಾವುದೇ ರೀತಿ ಮೊಬೈಲಲ್ಲಿ ನೋಡಿ ಕಲಿಯೋಕ್ಕೆ ಹೋದರೆ ನೀವು ಪರ್ಫೆಕ್ಟ್ ಆಗೋಲ್ಲ. ಟ್ರೈನಿಂಗ್ ಮುಗಿಸ್ಕೊಂಡು ಬಂದೆ ನೀವು ಕಲಿಬೇಕು. ಫಸ್ಟ್ ಆಫ್ ಆಲ್ ನಿಮಗೆ ಯಾವಾಗಲೂ ನೀವು ಕಲಿಬೇಕು ಅಂತಂದರೆ ಪೇಪರ್ ಕಟ್ಟಿಂಗಲ್ಲೇ ಫುಲ್ ಕಲ್ತ್ಕೊಳ್ಳಿ. ಪೇಪರ್ ಕಟ್ಟಿಂಗಲ್ಲಿ ಫುಲ್ ಕಲಿತ ನಂತರ ಆಮೇಲೆ ಬಂದು ಡೈರೆಕ್ಟ್ ನಿಮ್ಮ ಬ್ಲೌಸ್ಗಳನ್ನೇ ನೀವು ಹೊಲ್ಕೊಳ್ಳಿ. ಯಾಕಂತಂದರೆ ನೀವು ಇವಾಗ ಹೋಗಿ 1 ತಿಂಗಳು 1.5 ತಿಂಗಳು ಆ ಥರ ನೀವು ಟ್ರೈನಿಂಗ್ ತೊಗೊಂಡು ಅಂತಂದರೆ ನೀವು ತುಂಬ ಅಮೌಂಟ್ ಸೇವ್ ಆಗುತ್ತೆ. ನೀವೇ ವರ್ಷಕ್ಕೆ ಎಷ್ಟು ಸೀರೆ ತೊಗೋತೀರಾ, ಬೇಡ ತಿಂಗಳಿಗೆ 1 ಸೀರೆ ತೊಗೋತೀರಾ ಅಥವಾ ಡ್ರೆಸ್ ತೊಗೋತೀರಾ, ಈ ಥರ ತೊಗೊಂಡಾಗ ನಿಮಗೆ ಅಲ್ಲ ಇಷ್ಟ ಅಂತ ಅಷ್ಟು ಅಮೌಂಟ್. ಬ್ಲೌಸ್ಗೆ ಒಂದು 250-300 ರೂಪಾಯಿ ವರ್ಕ್ ಅಂದರೆ ಪ್ಯಾಚ್ ವರ್ಕ್ ಮಾಡಿದ್ರೆ 500-600 ಆ ಥರ ಎಲ್ಲ ಕೊಡಬೇಕಾಗುತ್ತೆ. ಅದ್ರ ಬದಲು ನೀವೇ ಹೊಲಿಯೋದು ಕಲ್ತ್ಕೊಂಡ್ರೆ ನಿಮಗೆ ಅಮೌಂಟ್ ಸೇವ್ ಆಗುತ್ತೆ. ಇದರಿಂದ ಉಳಿತಾಯ ಕೂಡ ಆಗುತ್ತೆ. ಟೈಲರಿಂಗ್ ಕಲಿತೆ 1 ತಿಂಗಳು ನೀವು ಟೈಮ್ ಕೊಟ್ಟು 1 ತಿಂಗಳು 20 ದಿನ 1 ವೀಕಲ್ಲೂ ಕಲಿಯೋರು ಇರ್ತಾರೆ. 1 ವೀಕ್ ಆ ಥರ ಟೈಮ್ ಕೊಡ್ತು ಅಂತಂದರೆ ನಿಮಗೆ ಅಮೌಂಟು ಕೂಡ ಉಳಿತಾಯ ಮಾಡ್ಕೋಬೋದು. ಮತ್ತು ಅಮೌಂಟ್ ಬೇಕಾದ್ರೆ ಸಂಪಾದನೆನೂ ಮಾಡ್ಕೋಬೋದು. ಅಂತಂದರೆ ಅಮೌಂಟ್ ಹೇಗೆ ಸಂಪಾದನೆ ಅಂತಂದರೆ ನಿಮಗೆ ಬಟ್ಟೆ ಹೊಲಿಯೋದು ಬರುತ್ತೆ ಅಂತಂದರೆ ನಿಮ್ಮ ಅಕ್ಕಪಕ್ಕದ ಮನೆಯವರು ಸ್ಯಾರಿ ಹೊಲ್ಕೊಳಕ್ಕೆ ಕೊಡ್ತಾರೆ, ಮತ್ತು ದಿಮನ್ ಕವರ್ ಹೊಲ್ಕೊಳಕ್ಕೆ ಕೊಡ್ತಾರೆ. ನಿಮಗೆ ಬ್ಲೌಸ್ ಪರ್ಫೆಕ್ಟಾಗಿ ಬಂತು ಅಂದರೆ ಬ್ಲೌಸ್ ಹೊಲ್ಕೊಡವ ಅಂತ ಕೊಡ್ತಾರೆ, ಮತ್ತು ಪಾಲ್ಸ್ ಹಾಕೋಕೆ ಕೊಡ್ತಾರೆ. ಇದರಿಂದ ಮುಖಾಂತರ ನಿಮ್ಗೆ ಬರೀ ನೀವು ಬ್ಲೌಸ್ ಹೊಲಿದರೂ ಪರವಾಗಿಲ್ಲ, ಸ್ಟಿಚ್ ಹಾಕೋಂತ ಹೋಯ್ತು ಅಂತಂದ್ರೂ ಕೂಡ ನಿಮಗೆ ಡೈಲಿ 200 ಆದರೂ ಸಿಗ್ಬೋದು. ತಿಂಗಳಿಗೆ 1,000-2,000 ಆ ಥರ ಕೂಡ ಸಂಪಾದನೆ ಮಾಡೋದು. ಪರ್ಫೆಕ್ಟಾಗಿ ಬ್ಲೌಸ್ ಹೊಲಿಯೋಕ್ಕೆ ಬಂದು ಕಲ್ತ್ಕೊಬಿಡ್ತು ಅಂದರೆ ನೀವು ಮೊಬೈಲಲ್ಲಿ ನೋಡಿ ಕಲ್ತ್ಕೊಳ್ಳೋಕ್ಕಾಗಲ್ಲ ಪರ್ಫೆಕ್ಟಾಗಿ ಬೇಗ. ಬಟ್ ಇದರಲ್ಲಿ ಟ್ರೈನಿಂಗ್ ಹೋಗಿ ಕಲ್ತ್ಕೊಂತು ಅಂತಂದರೆ ನಿಮಗೆ ಸ್ವಲ್ಪ ಪರ್ಫೆಕ್ಟಾಗಿ ಸ್ಟಿಚಿಂಗ್ ಬಂತು ಅಂತಂದರೆ ನಿಮಗೂ ಕೂಡ ಬ್ಲೌಸ್ಗಳನ್ನ ಹೊಲಿಯೋಕ್ಕೆ ಕೊಡ್ತಾರೆ. ಅದರಲ್ಲಿ ಮುಖಾಂತರ ನೀವು ವರ್ಕ್ ಮೇಲೆ ಡಿಪೆಂಡಾಗಿ ಅಮೌಂಟು ಕೂಡ ಸಂಪಾದನೆ ಮಾಡ್ಕೋದು. ಅಂದರೆ ಒಂದು 4-5 ತಿಂಗಳು ಎಕ್ಸ್ಪೀರಿಯನ್ಸ್ ಆದರೂ ಸಾಕು, ನೀವು ಪರ್ಫೆಕ್ಟಾಗಿ ಸೂಪರಾಗಿ ಬ್ಲೌಸ್ ಹೊಲಿಯೋಕ್ಕೆ ಬಂದೇ ಬರುತ್ತೆ ಯಾರಿಗಾದ್ರೂ. ನನಗೂ ಕೂಡ ಯಾಕಂದರೆ ಓನ್ ಎಕ್ಸ್ಪೀರಿಯನ್ಸು. ಪ್ರತಿಯೊಬ್ಬರು ಕೂಡ ನೀವು ಯಾವುದೇ ವೀಡಿಯೋ ನೋಡಿ ಟೈಲರಿಂಗ್ ಬಗ್ಗೆ ಅವರು ಕೂಡ ಇದೇ ಎಕ್ಸ್ಪೀರಿಯನ್ಸ್ ಹಂಚ್ಕೋತಾರೆ. ಯಾಕಂದರೆ ಒಂದನ್ನು ಬ್ಲೌಸ್ಗಳು ಹೊಲಿತಾ ಅಭ್ಯಾಸ ಆಗ್ಬಿಡುತ್ತೆ ನಮಗೆ. ಯಾವ ಥರ ಹೊಲಿಬೇಕು, ಯಾವ ಥರ ಮೆಥಡಲ್ಲಿ ಹೊಲಿಬೇಕು, ಎಷ್ಟು ಈಸಿಯಾಗಿದೆ ಅನ್ನೋದು ನಮಗೆ ಅರ್ಥ ಆಗ್ಬಿಡುತ್ತೆ. ಆವಾಗಲೇ ನಾವೇನು ಮಾಡ್ಕೋತೀವಿ, ಹೊಲಿಬೋದು. ಫಸ್ಟ್ ಸ್ಟಾರ್ಟಿಂಗ್ ಬ್ಲೌಸ್ ಹೊಲಿಬೇಕಾದ್ರೆ ನಾನು 2 hours ತೊಗೋತಾ ಇದ್ದೆ. ಇವಾಗ ಬಂದು 40 minutes 45 minutಸಲ್ಲೇ ಒಂದು ಬ್ಲೌಸ್ ಹೊಲಿದ್ಬಿಡ್ತೀನಿ. ಹೊಲಿದಿದ್ದೀನಿ ಅಂದರೆ ಒಂದು ದಿನಕ್ಕೆ 10 ಬ್ಲೌಸು, 10 ಬ್ಲೌಸ್ ತನಕನೂ 10-12 ಬ್ಲೌಸ್ನೂ ಹೊಲಿದಿದ್ದೀನಿ ನಾನು. ಬೆಳಗ್ಗೆ ಕೂತ್ಕೊಂಡೆ ನೈಟ್ 12 ಗಂಟೆ ತನಕನೂ ಕೂಡ ಬ್ಲೌಸ್ಗಳು ಹೊಲಿದಿದ್ದೀನಿ. ಅಂದರೆ ಒಂದು 15 ಬ್ಲೌಸು ಕೂಡ ಹೊಲಿದಿದ್ದೀನಿ. ಡ್ರೆಸ್ ಹೊಲಿದಿದ್ದೀನಿ, ತುಂಬ ಲಂಗ ಬ್ಲೌಸ್ಗಳು ಹೊಲಿದಿದ್ದೀನಿ, ಶರ್ಟು, ಸ್ಕೂಲ್ ಯೂನಿಫಾರ್ಮ್ ಹೊಲಿದಿದ್ದೀನಿ. ಅಂದರೆ ಜೆಂಟ್ಸ್ ಶರ್ಟ್ ಇನ್ನೂ ಕಲ್ತಿಲ್ಲ, ಸ್ವಲ್ಪ ಕಟ್ಟಿಂಗ್ ಕಲಿತಾ ಇದ್ದೀನಿ ನಾನು. ಅಂದರೆ ನಾನು ಮೊಬೈಲಲ್ಲಿ ನೋಡ್ತಾ ಇದ್ದೆ. ಮೊಬೈಲಲ್ಲಿ ನನಗೆ ಶರ್ಟ್ ಕಟ್ಟಿಂಗು ತುಂಬ ಕನ್ಫ್ಯೂಸ್ ಆಯಿತು. ಅದರಿಂದ ನಾನು ನಮ್ಮ ಪಕ್ಕದೂರವ್ರ ಹತ್ರನೇ ಹೋಗಿ ಶರ್ಟ್ ಹೇಳ್ತಾರಲ್ಲ ಅಲ್ಲಿ ನನ್ನ ಗಂಡನ ಮನೇಲಿ ಹೋದರೆ ಆಗಲ್ಲ, ನಮ್ಮ ಅಪ್ಪನ ಮನೆಗೆ ಹೋದಾಗ ನಾನು ನಮ್ಮ ಪಕ್ಕದೂರಲ್ಲಿ ಬಂದುಬಿಟ್ಟು ತುಂಬ ಎಕ್ಸ್ಪೀರಿಯನ್ಸ್ ಆಗಿರೋರು ಜೆಂಟ್ಸ್ ಶರ್ಟ್ಗಳು ಹೊಲಿತಾರೆ. ಅವ್ರ ಹತ್ರ ಹೋಗಿ ನಾನು ಹೇಳ್ಸ್ಕೊಂಡು ಕೂಡ ನಾನು ಶರ್ಟ್ ಸ್ಟಿಚ್ ಮಾಡೋದನ್ನ ಅಂದರೆ ಸ್ವಲ್ಪ ಕಟ್ಟಿಂಗ್ ಮಾಡೋದು ಕಲ್ತ್ಕೊಂಡಿದ್ದೀನಿ. ನಂಗೆ ಕಟ್ಟಿಂಗ್ ಬಂತು ಅಂದರೆ ಆಟೋಮೆಟಿಕ್ಕಾಗಿ ನಾನು ಮೊಬೈಲಲ್ಲಿ ಸ್ವಲ್ಪ ನೋಡ್ಕೊಂಡು ಸ್ಟಿಚಿಂಗ್ ಕಲಿತಾ ಇದ್ದೀನಿ. ಮತ್ತು ನಮ್ಮ ಊರಿಗೆ ಹೋದಾಗ ಮತ್ತೆ ನಾನು ಸ್ಟಿಚಿಂಗು ಕೂಡ ಅವ್ರ ಹತ್ರ ಯಾವ ಥರ ಹಾಕ್ತೀರಾ, ಮತ್ತು ಇಲ್ಲೆಲ್ಲ ತೋಳಲೆಲ್ಲ ಒಂಥರ ಬಟನ್ಸ್ ಎಲ್ಲ ಹಾಕ್ಬೇಕು ಎಲ್ಲ ಬರುತ್ತಲ್ಲ, ಅದನ್ನು ಕೂಡ ನಾನು ಅವ್ರ ಹತ್ರ ಹೇಳ್ಸ್ಕೊಂಡಿನಿ ಹೋಗಿ. ಪ್ಯಾಂಟು ಹೊಲಿಯೋಕ್ಕೆ ಬರುತ್ತೆ, ಅದನ್ನು ಕಲ್ತಿದ್ದೀನಿ ನಾನು. ಯಾಕಂದರೆ ನಾನು ಎಲ್ಲ ಮೊಬೈಲಲ್ಲಿ ನೋಡಿ ಕಲಿಯೋಕ್ಕಾಗಲ್ಲ, ಮೊಬೈಲಲ್ಲಿ ಸ್ವಲ್ಪ ಮತ್ತು ಟ್ರೈನಿಂಗಲ್ಲಿ ಹೋಗಿ ಕಲ್ತಿರೋದು. ಯಾಕಂದರೆ ಟ್ರೈನಿಂಗ್ ತೊಗೊಂತು ಅಂದರೆ ನಮ್ಗೆ ಅರ್ಥ ಆಗೋದು. ಮೊಬೈಲಲ್ಲಿ ನಮ್ಗೆ ಅಳತೆ ಎಲ್ಲ ಕನ್ಫ್ಯೂಸ್ ಆಗುತ್ತೆ ಸ್ವಲ್ಪ. ಬಟ್ ನಿಮಗೆ ಪರ್ಫೆಕ್ಟಾಗಿ ಬರಬೇಕು ಅಂದರೆ ಸ್ವಲ್ಪ ಟ್ರೈನಿಂಗ್ ತೊಗೊಳ್ಳಿ. ಮತ್ತು ಮೊಬೈಲಲ್ಲಿ ನಾವು ಹಾಕೋಂಥ ವೀಡಿಯೋನೇ ನೋಡಿ ಕಲೀರಿ ಅಂತ ನಾವು ಹೇಳಲ್ಲ. ಮೊಬೈಲಲ್ಲಿ ಹಾಕೋ ವೀಡಿಯೋನೂ ನೋಡ್ಕೊ ಕಲ್ತ್ಕೊಳ್ಳಿ. ಮತ್ತು ಬಂದರೆ ಸ್ವಲ್ಪ ಟ್ರೈನಿಂಗು ನಿಮ್ಗೆ ಆಯಿತು ಅಂದರೆ ಒಂದು 15 ದಿನ ಫ್ರೀ ಮಾಡ್ಕೊಂಡೋಗಿ ಟ್ರೈನಿಂಗಲ್ಲಿ ನೀವು ಕಲ್ತ್ಕೊಂಡ್ರೆ
ತುಂಬ ಪರ್ಫೆಕ್ಟಾಗಿ ಒಂದು 3 ತಿಂಗಳಲ್ಲಿ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. 2 ತಿಂಗಳಲ್ಲೆಲ್ಲ ವರ್ಕೆಲ್ಲ ಬರೋಕ್ಕಲ್ಲ, ಸಿಂಪಲಾಗಿ ನೀವು ಬ್ಲೌಸ್ಗಳನ್ನ ಹೊಲ್ಕೋಬೋದು. ಹೊಲಿತಾ ಅಭ್ಯಾಸ ಒಂದು 2 ತಿಂಗಳು 3 ತಿಂಗಳು ಆಯ್ತಾ ನಿಮಗೆ ಪರ್ಫೆಕ್ಟಾಗಿ ಯಾರೇ ಕೊಟ್ಟರು ಬ್ಲೌಸ್ಗಳನ್ನ ಕರೆಕ್ಟಾಗಿ ಅಳತೆಗೆ ತೊಗೊಂಡು ನೀವು ಪರ್ಫೆಕ್ಟಾಗಿ ಹೊಲಿಯೋಂಗೆ ನಿಮಗೆ ಕೆಪಾಸಿಟಿ ಬರುತ್ತೆ. ಮತ್ತು ನೀವು ಇದರಲ್ಲಿ ನೀವು ಕಲ್ತ್ಕೊಂಡು ಅಂದರೆ ನೀವು ಓನ್ ಬಿಸ್ನೆಸ್ ಅಂತಂದರೆ ನಮ್ಮ ಮನೇಲಿ ಎಲ್ಲೂ ಹೊರಗಡೆ ಹೋಗಿ ಸಂಪಾದನೆ ಮಾಡೋಕ್ಕೆ ಬಿಡಲ್ಲ ಅನ್ನೋರು ಮನೇಲೇ ಕೂಡ ನೀವು ಇದ್ಕೊಂಡು ಓನ್ ಬಿಸ್ನೆಸ್ ಥರ ಸ್ಟಾರ್ಟ್ ಮಾಡ್ಬೋದು. ಇದರಲ್ಲಿ ಲಾಭ ಕೂಡ ಇದೆ. ಯಾಕಂತಂದರೆ ನಾವು ಎಷ್ಟು ಖರ್ಚು ಮಾಡ್ತೀವಿ ಅದಕ್ಕೆ ದುಡ್ಡು ತಕ್ಕಂತೆ ಬರುತ್ತೆ. ಇವಾಗ ನಾವು 100 ರೂಪಾಯಿ ಖರ್ಚು ಮಾಡಿದ್ರೆ 100 ರೂಪಾಯಿ ಲಾಭ ಸಿಗುತ್ತೆ. ಆ ಥರ ಇದೆ ಬ್ಲೌಸಲ್ಲಿ. ಕೆಲವಕ್ಕೆ ಅಂದರೆ ನಾವು ಯಾವ ಡಿಸೈನ್ ಮಾಡ್ತೀವಿ ಅಂತಂದರೆ ಡಿಸೈನ್ ಬ್ಲೌಸ್ಗಳಿಗೆ ಕೂಡ ಸ್ವಲ್ಪ ಲಾಭ ಬರುತ್ತೆ. ನೀವು ಬಟ್ಟೆ ಹೊಲಿಯೋದ್ರ ಜೊತೆಗೆ ಕಸ್ಟಮರ್ಸ್ಗೆ ಸ್ಯಾರಿ ಬೇಕು ಅಂದರೆ, ಡ್ರೆಸ್ ಬೇಕು ಅಂತಂದರೆ ಈ ರೀತಿ ತೊಗೊಂಬಂದು ಕೂಡ ನೀವು ಅವ್ರಿಗೆ ಒಂದು 50 ರೂಪಾಯಿ ಲಾಭ ಇಟ್ಕೊಂಡು ಸೇಲ್ ಮಾಡ್ಬೋದು. ತುಂಬ ಚೆನ್ನಾಗಿ ಈ ರೀತಿ ಮನೇಲೇ ಬಿಸ್ನೆಸ್ ಮಾಡ್ತಾಯಿದ್ದಾರೆ. ಅಂದರೆ ಟೈಲರಿಂಗ್ ಹೊಲಿಯೋರು ಅವ್ರಿಗೆ ತುಂಬ ಕಸ್ಟಮರ್ಸ್ ಬರ್ತಾಯಿರ್ತಾರೆ. ಆವಾಗ ಸ್ವಲ್ಪ ತರ್ಸ ಹಾಕಿರ್ತಾರೆ. ಅವೆಲ್ಲ ಚೆನ್ನಾಗಿತ್ತು ಅಂತಂದರೆ ಟಾಪ್ ಆಗಿರ್ಬೋದು, ಲೆಗಿನ್ಸ್ ಪ್ಯಾಂಟ್ ಆಗಿರ್ಬೋದು, ಮತ್ತು ಯಾವುದೇ ರೀತಿ ಸ್ಯಾರಿಗಳಾಗಿರ್ಬೋದು, ಈ ರೀತಿ ಎಲ್ಲ ನೀವು ಯೂಸ್ ಮಾಡ್ಕೊಂಡು ತಂದಿಡ್ತು ಅಂತಂದರೆ ತೊಗೋತಾರೆ. ಅದರಲ್ಲೂ ಕೂಡ ನಿಮಗೆ ಒಂದು ಸೀರೆ ಮಾಡಿದ್ರೆ 100 ರೂಪಾಯಿ ಲಾಭ ಸಿಗ್ಬೋದು. ಆ ಥರ ಲಾಭಗಳು ಕೂಡ ನಿಮಗೆ ಮಾಡ್ಕೋಬೋದು. ಅಂದರೆ ಮನೇಲೇ ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ಕೆಲವ್ರು ಮಾಡಿರ್ತಾರೆ. ನನ್ನ ಫ್ರೆಂಡು ಕೂಡ ಆ ಥರ ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ. ನೀವು ಕೂಡ ಆ ಥರ ಮಾಡ್ಕೋಬೋದು. ಸದ್ಯಕ್ಕೆ ನೀವು ಮಾಡ್ತಾ ಇಲ್ವಂದರೆ ನಾನು ಯಾವುದೇ ರೀತಿ ಬಿಸ್ನೆಸ್ ಮಾಡ್ತಾಯಿಲ್ಲ. ಯಾಕಂದರೆ ನನಗೆ ಬ್ಲೌಸ್ ಕೊಡೋದಕ್ಕೆ ಟೈಮ್ ಸಾಕಾಗ್ತಾಯಿಲ್ಲ. ನೋಡೋಣ ಮುಂದೆ ಯಾವುದಾದ್ರೂ ಫ್ಯೂಚರಲ್ಲಿ ಬಿಸ್ನೆಸ್ ಅಂದರೆ ದೇವ್ರ ಕರುಣೆ ತೋರಿಸಿ ಏನಾದ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಅಂದರೆ ಟೈಲರಿಂಗ್ ಸಂಬಂಧಪಟ್ಟಂಗೆ ಹೊರತು ಬೇರೆ ಯಾವುದೇ ರೀತಿ ನಾವು ಹೊರಗಡೆ ಹೋಗಿ ಕೆಲಸಕ್ಕಂತೂ ನಮ್ಮನ್ನು ಕಳಿಸಲ್ಲ. ನಾವು ಮನೇಲೇ ಇರಬೇಕು, ಮಕ್ಕಳು ನೋಡ್ಕೋಬೇಕು, ಮನೇಲಿ ಇಟ್ಕೊಂಡೆಲ್ಲ ಇದು ಮಾಡಬೇಕು ಅಂತಂದರೆ ನೋಡೋಣ. ಸದ್ಯದಲ್ಲೇ ಆದಷ್ಟು ಬೇಗ ನಾವು ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಟೈಲರಿಂಗ್ ಸಂಬಂಧಪಟ್ಟಂಗೆ ಸದ್ಯಕ್ಕೆ ನಂದು ಒಂದು ಮಿಷಿನ್ ಇದೆ, ಅದರಲ್ಲೇ ಹೊಲಿತಾ ಇದ್ದೀನಿ. ಒಂದು 2-3 ಮಿಷಿನ್ಗಳು ಇಟ್ಕೋಬೇಕು. ಮತ್ತು ಟ್ರೈನಿಂಗು ಕೂಡ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು. ಯಾರು ಕಲಿತಾರೆ ಇಂಟ್ರೆಸ್ಟ್ ಇರುತ್ತೆ ಅವ್ರಿಗೆ ತಿಂಗಳಿಗೆ ಒಂದು 500 ರೂಪಾಯಿ ತೊಗೊಂಡು ಟೈಲರಿಂಗ್ ಕೂಡ ನಾನು ಕಲಿಸ್ಕೊಡೋಕ್ಕೋಸ್ಕರನೇ ಮಿಷಿನ್ಗಳು ತೊಗೋಬೇಕು. ಅದ್ರ ಕೂಡ ಟ್ರೈನಿಂಗ್ ಕೊಡೋಣ. ಆ ಥರ ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ. ಮತ್ತು ಸ್ವಲ್ಪ ಸ್ಯಾರಿಗಳು ಎಲ್ಲ ಸೇಲ್ ಮಾಡೋಣ ಅಂದ್ಕೊಂಡು ಇದು ಮಾಡ್ಕೊತಾ ಇದ್ದೀನಿ. ಮುಖ್ಯವಾಗಿ ಮೇಯ್ನಾಗಿ ಅಂತಂದರೆ ನೀವು ಏನೇ ಇದು ಮಾಡಬೇಕು ಅಂತಂದರೆ ಫಸ್ಟ್ ಆಫ್ ಆಲ್ ನೀವು ಸ್ವಲ್ಪ ಟ್ರೈನಿಂಗಲ್ಲಿ ಹೋಗಿ ಕಲ್ತ್ಕೊಂಡು ಬಂದರೆ ಮಾತ್ರ ನಿಮಗೆ ಪರ್ಫೆಕ್ಟಾಗಿ ಬ್ಲೌಸ್ನ ಕಲಿಬೋದು ಅಂತ ನಾನು ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ. ಮೇಡಮ್ ಮೊಬೈಲಲ್ಲೇ ನೋಡಿ ಕಲಿತೀವಿ ಅಂದರೆ ಓಕೆ, ಮೊಬೈಲಲ್ಲೇ ನೋಡಿ ಕಲೀರಿ. ಬಟ್ ನನ್ನ ಟಿಪ್ಸ್ ಏನಂತಂದರೆ ನೀವು ಟ್ರೈನಿಂಗ್ಗೆ ಹೋಗಿ ಕಲ್ತ್ಕೊಡಿ ಅನ್ನೋದು ನನ್ನ ಟಿಪ್ಸ್. ಈ ವಿಡಿಯೋ ಯೂಸ್ ಆಗುತ್ತೆ ಅಂತ ತಿಳ್ಕೊಂಡು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಂಡು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.